ಸ್ನೇಹಿತರೆ, ನಾವು ಹೊಸದುರ್ಗ ಹತ್ರ ಇರುವಂತ ನಮ್ಮ ಸನಹಳ್ಳಿಗೆ ಬಂದಿದೀವಿ. ನೀವೆಲ್ಲರೂ ಕೂಡ ಈ ಊರಿನ ನೋಡೇ ಇರ್ತೀರಾ. ಯಾಕೆ ಅಂತಂದ್ರೆ ಇದು ಅಷ್ಟು ಫೇಮಸ್ ಆಗಿದೆ, ಶೌರ್ಯ ಅಂತ ಹೇಳ್ಬಿಟ್ಟು. ಇದನ್ನೇ ನೋಡ್ತಾರೆ, ಇದಕ್ಕಿಂತ ಮುಂಚೆಲೂ ಕೂಡ ಇವ್ರ ಮನೇಲಿ ಇನ್ನೊಂದು ಶೌರ್ಯ ಇತ್ತು, ಅದನ್ನು ಕೂಡ ತುಂಬಾ ಸುಂದರವಾಗಿ ಸಾಕಿದ್ರು. ಅದೇ ಅಷ್ಟೇ ಹೆಸರು ಮಾಡಿತ್ತು. ನಮ್ಮ ಹೊಸದುರ್ಗ ತಾಲೂಕಲ್ಲಿ ಫೇಮಸ್ ಅಂದ್ರೆ ಫೇಮಸ್ ಆಗಿತ್ತು. ಯಾವುದೇ ಒಂದು ಸಭೆ ಆಗಿರ್ಬೋದು, ಸಮಾರಂಭ ಆಗಿರ್ಬೋದು, ಶೌರ್ಯ ಹೆಸರು ಕೇಳ್ತಿತ್ತು. ಅದೇ ರೀತಿಯಾಗಿ ಅದ್ರ ನೆನಪಿಗೋಸ್ಕರನೇ ಈ ಒಂದು ಶೌರ್ಯನ ತಗೊಂಡ್ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ತಗೊಂಡ್ಬಂದಿದ್ದಾರೆ. ಸೊ ಅದ್ರ ಜೊತೆಯಲ್ಲಿ ಕೂಡ ಈ ಹೊಸದಾಗಿ ಒಂದು ಈ ಊರನ್ನು ಕೂಡ ತಗೊಂಡ್ಬಂದಿದ್ದಾರೆ, ಲಕ್ಷ ಅಂತ ಹೇಳ್ಬಿಟ್ಟು. ಇದು ಕೂಡ ಮಹಾರಾಷ್ಟ್ರದಿಂದ ತಗೊಂಡ್ಬಂದಿದ್ದಾರೆ. ಈ ಒಂದು ಕಿಲಾರಿ ಊರಿ ಯಾವ ತರ ಇದೆ ಮತ್ತು ಯಾವ ತರ ಮೇಂಟೆನೆನ್ಸ್ ಮಾಡ್ತಾ ಇದೆ ಅಂದ್ಬಿಟ್ಟು ಈ ಒಂದು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದೀವಿ. ಈ ವಿಡಿಯೋನ ಫುಲ್ ನೋಡಿ ಎಲ್ಲರೂ ಕೂಡ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಸ್ವಾಮಿ ಸ್ವಾಮಿ. ಸರ್, ಎಲ್ಲಿಂದ ತಗೊಂಬಂದಿ ಸರ್ ಇದನ್ನ? ಮಹಾರಾಷ್ಟ್ರದಿಂದ ತಮ್ಮಂದಿರೋದು. ಈ ಹೆಸರು ಬಂದ್ಬಿಟ್ಟು ಶೌರ್ಯ ಅಂತೇಳಿ. ನಮ್ದು ಮೊದ್ಲೊಂದು ಶೌರ್ಯ ಇತ್ತು, ಈಗ ಅದ್ರ ರಿಪ್ಲೇಸ್ಮೆಂಟ್ಗೆ ಇದು ಮತ್ತೊಂದು ಶೌರ್ಯ ತಗೊಂಡಿದ್ವಿ. ಕಿಲಾರಿ ಇದು, ಕಿಲಾರಿ ಕಸಿ ಇದು. ಫಸ್ಟಿಗೆ ಒಂದು ಶೌರ್ಯ ಸಾಕಿದ್ರಿ ಸರ್ ಇಲ್ಲಿ? ಹಾ, ಶೌರ್ಯ ಸಾಕಿದ್ವಿ. ಅದಾದ್ಮೇಲೆ ಆಗಿದ್ವು ಅವು. ಅದ್ರ ನೆನಪಿಗೆ ಮತ್ತೊಂದು ತಗೊಂಡಿದ್ವಿ, ಕಿಲಾರಿ ಇದು, ಕಿಲಾರಿ ಶೌರ್ಯ ಅಂತೇಳಿ. ಸರ್, ಮಹಾರಾಷ್ಟ್ರದಲ್ಲಿ ಎಲ್ಲ ತಗೊಂಡ್ಬರ್ತಾರೆ ಸರ್. ಏನ್ ಸರ್ ಅಲ್ಲಿ ಫೇಮಸ್, ಯಾಕೆ ಅಂತ? ಕಿಲಾರಿ ತಳಿಗೆ ಮೂಲ ಸ್ಥಾನ ಅಂತ ಅದನ್ನ ಹೇಳಕ್ ಇಷ್ಟಪಡ್ತೀವಿ ಮಹಾರಾಷ್ಟ್ರನ. ಹಂಗಾಗಿ ಕಿಲಾರಿ ತರಬೇಕಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕನ್ನೋದು ಒಂದು ಪದ್ಧತಿ ಆಗ್ಬಿಟ್ಟಿದೆ. ಹಂಗಾಗಿ ನಾವು ಕೂಡ ಅಲ್ಲೇ ಮಹಾರಾಷ್ಟ್ರದಿಂದ ತಗೊಂಡಿರೋದು ಇದು. ಸರ್, ಮುಂಚೆ ಇತ್ತಲ್ಲ ಸರ್, ಅದು ಯಾವ ಅದಲ್ಲಿಂದ ತಗೊಂಡ್? ಅದು ಪ್ಯೂರ್ ಹಳ್ಳಿಕಾರ, ಇಲ್ಲಿ ನಮ್ಮ ಸುತ್ತ ತಗೊಂಬಂದಿದ್ದದು. ಪ್ಯೂರ್ ಹಳ್ಳಿಕಾರ, ಅದು ಲೋಕಲ್ ಇಲ್ಲಿ ತಗೊಂಬಂದಿರೋದು. ಸರ್, ತಗೊಂಬಂದ್ ಎಷ್ಟು ವರ್ಷ ಆಯ್ತು ಸರ್ ಇದನ್ನ? ತಗೊಂಬಂದು ಒಂದ್ 2 ವರ್ಷ ಐತೆ. ಸುಮಾರು ಅಕ್ಕಾಡುಗಳಿಗೆ ಹಾಕಿದೀವಿ. ಒಂದ 7 ರಿಂದ 8 ಪ್ರೈಸ್ ಆಗಿದೆ. ನೆಕ್ ಮೂವ್ಮೆಂಟ್ ಪ್ರೈಸ್ ಹತ್ತತ್ರ ಹೋಗಿ ವಾಪಸ್ ಬಂದಿರೋ ಅಂತದ್ದು ತುಂಬಾ ಸನ್ನಿವೇಶಗಳಿದಾವೆ. ಇದಕ್ಕೆ ಹೋಗೋ ಅಂತ ಎತ್ತುಗಳು ಸಿಕ್ತಿಲ್ಲ, ನಮಗೆ ಒಳ್ಳೆ ಎತ್ತುಗಳು ಸಿಕ್ತಿಲ್ಲ. ಹಂಗಾಗಿ ಸ್ಪೀಡ್ ಇದ್ರು ಸ್ಪೀಡ್ಗೆ ಪಕ್ಕದಾಗ ಹೋಗೋ ಅಂತ ಓರಿಗಳು ನೆಕ್ ಮೂವ್ಮೆಂಟ್ಗೆ ಹೋಗಿ ಕಟ್ ಆಗ್ತಿದಾವೆ. ಈಗ ಬರುವಂತ ಆಕಾರದಲ್ಲಿ ನೋಡ್ಬೇಕು. ಈಗ ನೆಕ್ಸ್ಟ್ ಒಳ್ಳೆ ಗೋಳಿ ಹಾಕೊಂಡು ಪ್ರೈಸ್ ಮಾಡ್ಬೇಕಂತ ಇದೀವಿ. ಸರ್, ಇದ್ರ ಮೇಂಟೆನೆನ್ಸ್ ಎಲ್ಲ ಯಾವ ತರ ಮಾಡ್ತೀರಾ ಸರ್? ಸರ್, ಇದೊಂಥರ ಮಗು ಸಾಕ್ತಂಗೆ ಸಾಕ್ತಾ ಇದೀವಿ. ಇದಕ್ಕೆ ಹಾಲು ಹಾಕ್ತಿವಿ, ಹಾಗೆ ಮೊಟ್ಟೆ ಹಾಕ್ತಿದೀವಿ, ತುಂಬಾ ತಿಂಡಿಗಳು ಹಾಕ್ತಿದೀವಿ. ಆಮೇಲೆ ಮೆಕ್ಕೆಜೋಳ ಹಾಗೂ ಉಳ್ಳಿ, ಬೆಂದುಳ್ಳಿ ಕೊಡ್ತಾ ಇದೀವಿ. ಇದಕ್ಕೆ ಮೇಂಟೆನೆನ್ಸ್ ತುಂಬಾ ಖರ್ಚು ಬರುತ್ತೆ. ಬಹಳ ನೀಟಾಗಿ ಸಾಕ್ತಿದೀವಿ. ಒಂದು ಮಕ್ಳು ಸಾಕ್ತಂಗೆ ಸಾಕ್ತಿದೀವಿ ಸರ್ ಇದನ್ನ. ಡೈಲಿ ಪ್ರತಿದಿನ ಇರುತ್ತೆ. ಪ್ರತಿದಿನ ಹಾಲು ಹಾಕ್ತಿವಿ, ಪ್ರತಿದಿನ ಮೊಟ್ಟೆ ಹಾಕ್ತಿವಿ. ಸಂಜೆ ವಾಕ್ ಹೋಗಿ ಬರುತ್ತೆ. ಬೆಳಿಗ್ಗೆ ಒಟ್ಟು ಗಾಡಿ ಓಡ್ತಿರ್ತೀವಿ. ಇದನ್ನ ಒಟ್ಟು ಒಂದು ಮನೆಗೆ ಮಗುನ್ ತರ ಸಾಕ್ತಾ ಇದೀವಿ ಇದನ್ನ. ಸರ್, ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಯಾವ ತರ ಫುಡ್ ಕೊಡ್ತೀರಾ ಸರ್ ಇದಕ್ಕೆ? ಬೆಳಗ್ಗೆ ಇದಕ್ಕೆ ಉಳ್ಳಿ ನುಚ್ಚು ಕೊಡ್ತೀವಿ ಇದಕ್ಕೆ. ಸಂಜೆ ಬಂದ್ಬಿಟ್ಟು ಬೆಂದುಳ್ಳಿ ಕೊಡ್ತೀವಿ, ಹಾಗೆ ಮೊಟ್ಟೆ ಕೊಡ್ತೀವಿ, ಆಮೇಲೆ ಹಾಲು ಹಾಕ್ತಿವಿ. ನಿಮಗೆ ಮೇಂಟೆನೆನ್ಸ್ ಪ್ರತಿದಿನ ಅದೇ ಇರುತ್ತೆ, ರೆಗ್ಯುಲಾರಿಟಿ. ನಾವು ಬೆಳಗ್ಗೆ ಏನ್ ಕೊಡ್ತೀವಿ ಅದನ್ನ ಬೆಳಗ್ಗೆ ಫುಡ್ ಕೊಡ್ತೀವಿ, ಸಂಜೆ ಕೊಡ್ತೀವಿ. ಆಮೇಲೆ ಮಧ್ಯಾಹ್ನ ಬಂದ್ಬಿಟ್ಟು ಇಂಡಿ ನೀರು ಕೊಡಿಸ್ತೀವಿ, ಇದಕ್ಕೆ ಮೆಂತೆ ಮುದ್ದೆ ಕೊಡ್ತೀವಿ. ಒಟ್ಟು ರೇಸಿಗೆ ಏನ್ ಶಕ್ತಿ ಬೇಕೋ ಆ ಫುಡ್ ಎಲ್ಲ ಕೊಡ್ತಿದೀವಿ ನಾವು ಇದಕ್ಕೆ. ಸರ್, ಬನ್ನಿ, ಮೊದ್ಲು ಹಳೆ ಶೌರ್ಯದ ಒಂದು ಫೋಟೋ ಹಾಕಿದೀವಿ, ಬಂದು ನೋಡ್ಬರ್ರಿ ಇಲ್ಲಿ. ಇದೇ ನೋಡ್ರಿ ನಮ್ದು ಹಳೆ ಶೌರ್ಯ ಅಂತೇಳಿ. ಸುಮಾರು ಅಖಾಡ ಮಾಡಿತಿದ್ವಿ, ಎಲ್ಲರಿಗೂ ಗೊತ್ತಿರೋ ಅಂತ ಇತ್ತು. ನಮ್ಮ ತಾಲೂಕಿಗೆ ಒಂದ್ ಒಳ್ಳೆ ನೇಮ್ ತಮ್ಮಂದಿರ ಅಂತ ಎತ್ತಿದ್ದು. ನೇಮು ಫ್ರೇಮು ನಮ್ಮ ತಾಲೂಕಿಗೆ ಹೊಸದುರ್ಗ ತಾಲೂಕಿನಲ್ಲಿ ತುಂಬಾ ಪ್ರಸಿದ್ಧವಾದಂತ ಎತ್ತಿದ್ದು. ಸರ್, ಟ್ರೋಫಿ ಏನಾದ್ರು ಇದಾವೆ ಸರ್? ಅದು ಹೊಡೆದಿರೋಂಥದ್ದು ತುಂಬಾ ಟ್ರೋಫಿಗಳು ಇದಾವೆ ಸರ್. ಈಗ ಸದ್ಯಕ್ಕೆ ಇಲ್ಲಿ ಒಂದ್ 2 ಇಟ್ಟಿದೀವಿ. ಇನ್ನು ತುಂಬಾ ಟ್ರೋಫಿಗಳು ಇದಾವೆ. ಅಲ್ಲಿ ಹೊಸದುರ್ಗದಲ್ಲಿ ಇಟ್ಟಿದೀವಿ. ಒಂದು ಕೋಡಿಕಲ್ಲೇಶ್ವರ ಬಿಗ್ ಪಿಂಟರ್ಸ್ ಇದೆ, ಟಿವಿ ಸರ್ಕಲ್ ಅಲ್ಲಿ ಇಟ್ಟಿದೀವಿ. ಆಮೇಲೆ ನಮ್ಮ ಇನ್ನೊಂದು ಮನೆ ಇದೆ, ಅಲ್ಲಿ ಇಟ್ಟಿದೀವಿ. ಆ ಕಡೆ ಶೌರ್ಯ ಇದೆ. ಇದ್ಯಾವ ಸರ್? ಇದು ಹೊಸದಾಗಿ ತಂದಿರೋದ ಇದು? ಇದು ಲಕ್ಷ ಅಂತೇಳಿ. ಇದು ಮೊನ್ನೆ ಮಹಾರಾಷ್ಟ್ರದಲ್ಲಿ ತಗೊಂಡಿರೋಂಥ ಹೊಸ ಎತ್ತು. ಇದು ಬ್ಯಾಸದ ರೇಸಿಗೆ ತಗೊಂಡಿರೋ ಎತ್ತಿದು. ನಾವು ಅಖಾಡ ಮಾಡಿಲ್ಲ. ಇದು ನಮ್ಮ ನಾಳೆ ನಡೆಯುವಂಥ ಬೂತ್ನಳ್ಳಿ ರೇಸಲ್ಲಿ 3ನೇ ತಾರೀಕು ಬ್ಯಾಸದ ರೇಸ್ ಇದೆ. ಅದಕ್ಕೆ ಅಖಾಡಕ್ಕೆ ಹಾಕ್ಬೇಕು ಅಂತ ಇದ್ದೀವಿ. ಆ ಕಡೆ ಎಲ್ಲ ಒಳ್ಳೆ ನೇಮ್ ಆಗಿರೋಂಥ ಎತ್ತೆ ಇದು, ಲಕ್ಷ ಅಂತೇಳಿ. ರೀಸೆಂಟ್ಲಿ ತಗೊಂಡಿದ್ದು, 1 ವಾರ ಆಗಿದೆ ತಗೊಂಡಿದ್ದು. ಸರ್, ಇದಕ್ಕೆಲ್ಲ ಫುಡ್ ಇದೇನಾ ಸರ್? ಬವಣೆ ಸರ್, ಬವಣೆ ನೋಡಿ, 2 ರಿಂದ 3 ವರ್ಷ ಆಗೋ ಅಂತ ಬವಣೆ ಹುಟ್ಟಿದೀವಿ. ಸುಮಾರು ಎಲ್ಲ ರಾಗಿ ಹುಲ್ಲು ನಾವು ತಿನ್ಸೋದು ಜಾಸ್ತಿ. ಹಂಗಾಗಿ ರಾಗಿ ನಾವು ಬೆಳೆದಿರೋದ್ರಿಂದ ನಾವು ಇದನ್ನೆಲ್ಲ ಕೊಂಡಿರೋಂಥದ್ದೆಲ್ಲ ಬೆಳೆದಿರೋಂಥ ಮೇವು ಇದು. ನೋಡಿ, 2 ಬವಣೆ ಹಾಕಿದ್ವಿ ನೋಡಿ. ಆ ಕಡೆ ಒಂದಿದೆ ಸರ್. ಬರೀ ರಾಗಿ ಹುಲ್ಲ ಸರ್? ಸೆಂಟ್ರಾಗಿ ಏನಾರ ಮಿಕ್ಸ್ ಇದೆಯಾ ಸರ್ ಇದರಲ್ಲಿ? ಇಲ್ಲ, ಬರೀ ರಾಗಿ ಹುಲ್ಲು ಮಾತ್ರ ಕೊಡ್ತಾ ಇದೀವಿ. ಅಂದ್ರೆ ಎಲ್ಲಾ ಕಡೆ ಈಗ ಭತ್ತದ ಹುಲ್ಲು ಮಿಕ್ಸ್ ಮಾಡಿರ್ತಾರೆ, ಇಲ್ಲ ಶೇಂಗಾ ಒಟ್ಟು ಮಿಕ್ಸ್ ಮಾಡಿರ್ತಾರೆ. ಹೌದೌದು. ಸೊ ಹಂಗಾಗಿ ಕೇಳಿದ್ದು ಸರ್. ಇಲ್ಲ, ನಮ್ದು ರಾಗಿ ಹುಲ್ಲಿಗೆ ಅಡಿಕ್ಟ್ ಆಗಿರೋಂಥ ಎತ್ತುಗಳು ಆಗಿಂದ ನಾವು ರಾಗಿ ಹುಲ್ಲು ಮಾತ್ರ ಕೊಡ್ತೀವಿ. ನಾವು ಬೆಳೆಯೋಂಥದ್ದು ರಾಗಿ ಹುಲ್ಲು ಮಾತ್ರ. ಸಾವು ಹುಲ್ಲು ಬೆಳಿತೀವಿ, ಸಾವು ಹುಲ್ಲನ್ನು ತಿನ್ನಲ್ಲ ಅದು. ಆಮೇಲೆ ಶೇಂಗಾ ಒಟ್ಟನ್ನು ಹಾಕಲ್ಲ ನಾವು. ಸೊ ಹಂಗಾಗಿ ಬರೀ ರಾಗಿ ಹುಲ್ಲನ್ನ ಕೊಡ್ತಾ ಇದೀವಿ. ರಾಗಿ ಹುಲ್ಲು ಮಾತ್ರ ತಿಂತೀವಿ. ಅದೇ ಸರ್, ಅಂದ್ರೆ ನಮ್ಮ ಹೊಸದುರ್ಗ ಸೈಡ್ ಎಲ್ಲ ಜಾಸ್ತಿ ರಾಗಿ ಮತ್ತೆ ಎಲ್ಲ ಬೇರೆ ತರದ ಬೆಳೆನೇ ಬೆಳೀತಾರೆ. ಫೇಮಸ್ ಆಗಿ ನಮ್ಮ ರಾಗಿ ಜಾಸ್ತಿ ಬೆಳೆಯೋದ್ರಿಂದ ರಾಗಿ ಹುಲ್ಲಿಗೆ ಜಾಸ್ತಿ ಪ್ರಾಮುಖ್ಯತೆ. 100%. ಏನ್ ಸರ್ ಇದು ಇಷ್ಟೊಂದು ಫೆಸಿಲಿಟಿ ಬೇರೆ ಕೊಟ್ಬಿಟ್ಟಿದ್ದೀರಾ ಓರಿಗಳಿಗೆ? ನೋಡಿ ಸರ್, ಇದು ಹೈಫೈಗೆ ದನಿಮನೆ ಮಾಡಿರೋಂಥದ್ದು. ಫ್ಯಾನ್ಗಳು ಇದಾವೆ, ಹಾಗೆ ಸೊಳ್ಳೆ ಕಡಿದಂತ ಇದು ಮಾಡಿದೀವಿ. ಸೊಳ್ಳೆ ಬಂದ್ರೆ ನೈಟ್ ಟೈಮ್ ಸೊಳ್ಳೆ ಕಡಿ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡಿ ಎಲ್ಲ ಮೆಸ್ ಹಾಕಿದೀವಿ. ಕೆಳಗೆ ಮ್ಯಾಟ್ ಇದೆ, ಅದಕ್ಕೆ ತುಂಬಾ ಚೆನ್ನಾಗಿ ಸಾಕ್ತಾ ಇದೀವಿ. ಸರ್, ಎಲ್ಲ ಕಡೆ ಸಾಮಾನ್ಯವಾಗಿ ನಾನು ಎತ್ತಿನ ಗಾಡಿ ನೋಡಿದ್ದೀನಿ, ತುಂಬ ಸಣ್ಣದಾಗಿರ್ತವೆ. ಆದರೆ ಈ ಎತ್ತಿನ ಗಾಡಿ ಏನು ಸರ್ ಇಷ್ಟೊಂದು ಉದ್ದಕ್ಕಿದೆ, ಲಾಂಗ್ ಇದೆ?
ಸರ್ ನಮ್ಮ ಕಿಲಾರಿನ ತುಂಬ ಲೆಂತ್ ಇರೋದ್ರಿಂದ ನಾವು ಈ ಗಾಡಿನ ಮಾಡ್ಸಿರೋಂಥ ಗಾಡಿ ಇದು. ಇಲ್ಲ ಅಂದರೆ ಇಲ್ಲಿಗೆ ಅಟ್ಟು ಅಣಿಯುತ್ತೆ ಅದು. ಸೊ ಇದನ್ನ ತುಂಬ ಲೆಂತ್ ಮಾಡ್ಸಿರೋಂಥ ಗಾಡಿ ಇದು. ಇನ್ನೊಂದು ಹಳೆ ಗಾಡಿ ಅಲ್ಲೇ ಪಕ್ಕದಲ್ಲಿದೆ, ನೋಡ್ಬೋದು ನೀವು. ಅದು ತುಂಬ ಶಾರ್ಟ್ ಇದೆ. ಎಲ್ಲ ಕಡೆ ಗಾಡಿ ಅದೇ ಥರ ಮಾಮೂಲಿ ಇರುತ್ತೆ, ಆದರೆ ಇದು ಮಾತ್ರ ನಾವು ತುಂಬ ಲೆಂತಾಗಿ ಮಾಡಿಸಿದ್ದೀವಿ. ನಮ್ಮ ಎತ್ತಿಗೆ ಅಂತಲೇ ಮಾಡಿಸಿರೋದು. ದಿನ ಪ್ರಾಕ್ಟೀಸ್ ಇದರಲ್ಲೇ ಹೊಡೆಯೋದು ನಾವು. ಅಂದ್ರೆ ಬೆಳಿಗ್ಗೆ ಸಂಜೆ ಇದ್ರಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. 2 ದಿನಕ್ಕೊಮ್ಮೆ, ದಿನ ಇಲ್ಲ ಅಂದರೆ ಹುಡುಗರಿದ್ದಾಗ ಮಾಡಿಸ್ತಿರ್ತೀವಿ. ಸುಮಾರು ಹುಡುಗರು ಬೇಕು ಅದನ್ನು ಹೂಡಬೇಕು ಅಂತಂದರೆ.